ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಸರಸ್ವತಿ. ಇವತ್ತು ನಾವು ನೋಡೋಣ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ಯಾಟರ್ನ್ 2025 ನಮ್ಮ ಕರ್ನಾಟಕದಲ್ಲಿ ಅಪ್ಕಮಿಂಗ್ ಎಕ್ಸಾಮ್ನ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ 3 ವಿಧವಾದಂಥ ಟೆಸ್ಟ್ಗಳನ್ನ ನಡೆಸ್ತಾರೆ. ಫಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ರಿಟನ್ ಟೆಸ್ಟ್ ಇರುತ್ತೆ, ಅಂದರೆ MCQ ವೈಸ್. ಅದಾದಮೇಲೆ ಫಿಸಿಕಲ್ ಟೆಸ್ಟ್, ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಅಂತ ಇರುತ್ತೆ. ಹಾಗೆ ಫಸ್ಟ್ ಎಕ್ಸಾಮ್ ಅಂದರೆ ರಿಟನ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ಮಾತ್ರ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇವಾಗ ನಾವು ನೋಡೋಣ ಫಿಸಿಕಲ್ ಟೆಸ್ಟ್ನ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ. ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಅಂದರೆ ಹೈಟು ಮಿನಿಮಮ್ 168 ಸೆಂಟಿಮೀಟರ್ಸ್ ಇರಬೇಕು. ಹಾಗೆ ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಅಷ್ಟಾದರೂ ಇರಬೇಕು, ಇದು ಮಿನಿಮಮ್. ಹಾಗೆ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಹಾಗೆ ತೂಕ 145 kg ಮಿನಿಮಮ್ ಇದು. ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ, ಅಂದರೆ ಟ್ರೈಬಲ್ಸ್ ಯಾರಿರ್ತಾರೋ ಅವರಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್. ಹಾಗೆ ಎದೆ ಸುತ್ತಳತೆ ಮಿನಿಮಮ್ 75 ಸೆಂಟಿಮೀಟರ್ ಇರಬೇಕು. ಹಾಗೆ ಹೆಣ್ಮಕ್ಳಿಗೆ, ಅಂದರೆ ಟ್ರೈಬಲ್ ಪೀಪಲ್ಸಲ್ಲಿ ಹೆಣ್ಮಕ್ಳಿಗೆ 150 ಸೆಂಟಿಮೀಟರ್ ಕನಿಷ್ಠ ಎತ್ತರ ಇರಬೇಕು. ಹಾಗೆ ರನ್ನಿಂಗ್ 1600 ಮೀಟರ್ ಇರುತ್ತೆ. ಯಾರಿಗೆ? ಪುರುಷ ಮತ್ತು ತೃತೀಯ ಲಿಂಗ ಪುರುಷರಿಗೆ 1600 ಮೀಟರ್ ಓಟ. ಹಾಗೆ ಅದು 6 ನಿಮಿಷ 30 ಸೆಕೆಂಡ್ಗಳಲ್ಲೇ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಜೊತೆಗೆ ಗುಂಡು ಎಸೆತ. ಅದೇ ಹೆಣ್ಮಕ್ಳಿಗೆ ಬಂದರೆ 400 ಮೀಟರ್ ರನ್ನಿಂಗ್ ಇರುತ್ತೆ. ಅದು 2 ನಿಮಿಷಕ್ಕಿಂತ ಮೀರದಂತೆ, ಅಂದರೆ ವಿತಿನ್ 2 ಮಿನಿಟ್ಸ್ ನಾವು 400 ಮೀಟರ್ಸ್ ಓಟನ ಕಂಪ್ಲೀಟ್ ಮಾಡಬೇಕು. ಹಾಗೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಮತ್ತು ಗುಂಡು ಎಸೆತ ಇದಿಷ್ಟು ಕಂಪ್ಲೀಟ್ ಮಾಡಿದರೆ ಅವರಿಗೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಏನು ಅಷ್ಟೊಂದೇನು ಟಫ್ ಆಗಿರಲ್ಲ. ಸೊ ಫಿಸಿಕಲ್ ಟೆಸ್ಟ್ ನಾವು ಪಾಸ್ ಆದರೆ ಮೆಡಿಕಲ್ ಟೆಸ್ಟ್ನ ಈಸಿಯಾಗಿ ಪಾಸ್ ಮಾಡ್ಕೊಳ್ಬೋದು. ಇಷ್ಟ ಆಗಿತ್ತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಪ್ಯಾಟರ್ನ್. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.